ಯುದ್ಧದ ಬಿಕ್ಕಟ್ಟನ್ನು ಎದುರಿಸೋದಕ್ಕೆ ನರೇಂದ್ರ ಮೋದಿ ಅವರು ಸೇಮ್ ಕೊರೋನಾ ಕಾಲದಲ್ಲಿ ಹೇಗೆ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ರು ಅದೇ ರೀತಿ ಈಗಲೂ ಕೂಡ ಒಗ್ಗಟ್ಟಿನ ಪಾಠವನ್ನು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾಡಿದ್ದಾರೆ. ಎಲ್ಲ ರಾಜ್ಯಗಳ ಸಿಎಂ ಜೊತೆಗೆ ಮೋದಿ ಸಂವಾದವನ್ನು ನಡೆಸಿದ್ರು. ನಾವು ನಮ್ಮ ಅಪ್ರೋಚ್ ಹೇಗಿರಬೇಕು ಆಸ್ ಎ ಗವರ್ನಮೆಂಟ್ ಅನ್ನೋದನ್ನು ಕೆಲ ಮಾಹಿತಿಗಳನ್ನು ಹಂಚಿಕೊಂಡ್ರು. ಅಕ್ರಮ ದಾಸ್ತಾನು ಮೇಲೆ ಕ್ರಮಕ್ಕೆ ಮೋದಿ ಸೂಚನೆಯನ್ನು ಕೊಟ್ಟರು. ವದಂತಿ ಹರಡುವರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಸಭೆಯಲ್ಲಿ ಒಗ್ಗಟ್ಟಿನ ಪಾಠವನ್ನು ನರೇಂದ್ರ ಮೋದಿ ಅವರು ಜಪಿಸಿದ್ದಾರೆ. ಈ ಮೂಲಕ ನಾವೆಲ್ಲ ಒಟ್ಟಾಗಿದ್ರೆ ಮಾತ್ರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಕಠಿಣ ಪರಿಸ್ಥಿತಿ ಇದೆ. ಕಠಿಣ ಪರಿಸ್ಥಿತಿಯನ್ನು ಎಲ್ಲ ಸೇರ್ಕೊಂಡು ಜಂಟಿಯಾಗಿ ಎದುರಿಸೋಣ ಅನ್ನೋ ಸಂದೇಶವನ್ನು ಕೊಟ್ಟರು. ಯುದ್ಧದ ಬಿಕ್ಕಟ್ಟು ಮೋದಿ ಸಭೆಯಲ್ಲಿ ಚರ್ಚೆಯಾಗಿದ್ದು ಏನು ಅನ್ನೋದರ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. 5 ರಾಜ್ಯದ ಮುಖ್ಯಮಂತ್ರಿಗಳನ್ನು ಬಿಟ್ಟು, ಅಂದರೆ ಚುನಾವಣೆ ನಡೀತಾ ಇರುವಂತಹ ರಾಜ್ಯದ ಮುಖ್ಯಮಂತ್ರಿಗಳನ್ನು ಬಿಟ್ಟು ಉಳಿದೆಲ್ಲರೂ ಕೂಡ ಈ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹಾಜರಿದ್ದರು. ಹಾಗಾದರೆ ಚರ್ಚೆ ಆದಂತಹ ಹೈಲೈಟ್ ಪಾಯಿಂಟ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜಾಗತಿಕ ಅಡೆತಡೆಗಳನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಭಾರತಕ್ಕೆ ಮೊದಲು ಅನುಭವಗಳು ಇದ್ದಾವೆ. ಜಗತ್ತಲ್ಲಿ ಅನೇಕ ಯುದ್ಧಗಳಾಗಿದೆ. ಯುದ್ಧದ ಟೈಮ್ನಲ್ಲಿ ನಾವು ಆರ್ಥಿಕ ಸಂಕಷ್ಟಕ್ಕೆ ಎದುರಾಗಿದ್ದಿದೆ. ಅಲ್ಲಿಂದ ನಾವು ಪಾಠ ಕಲ್ತಿದ್ದೀವಿ. ಸೊ ನಮಗೆ ಗೊತ್ತಿದೆ ಹೇಗೆ ಮ್ಯಾನೇಜ್ ಮಾಡಬೇಕಾಗತ್ತೆ ಅಂತ. ಆಲ್ ಐ ನೀಡ್ ಇಸ್ ಯುವರ್ ಮಾರಲ್ ಸಪೋರ್ಟ್ ಮತ್ತು ಎಲ್ಲ ರೀತಿ ಸಪೋರ್ಟ್ ಬೇಕು ಅಂತ ಕೇಳಿದ್ದಾರೆ. ಆರ್ಥಿಕ ಮತ್ತು ವ್ಯಾಪಾರ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರದ ಆದ್ಯ ಕರ್ತವ್ಯಗಳಾಗಿರಲಿ, ಆಯ್ಕೆಗಳು ಹೀಗಿರಲಿ ಅಂತ ಹೇಳಿದ್ದಾರೆ. ಇಂಧನ ಸುರಕ್ಷತೆಯನ್ನು ಖಚಿತಪಡಿಸೋದು, ನಾಗರಿಕರ ಹಿತಾಸಕ್ತಿಯನ್ನು ಕಾಪಾಡೋದು, ಅದರರ್ಥ ಬ್ಲ್ಯಾಕ್ ಮಾರ್ಕೆಟ್ಗೆ ಕಡಿವಾಣ ಹಾಕಿ ನೀವು ಅಂತ ಹೇಳಿದ್ದಾರೆ. ಕೈಗಾರಿಕೆ ಮತ್ತು ಪೂರೈಕೆ ಸರಪಳಿಗಳನ್ನು ಬಲಪಡಿಸೋದು, ಸಪ್ಲೈ ಚೈನೇ ಅತಿ ಹೆಚ್ಚು ಎಫೆಕ್ಟ್ ಆಗಿರೋದ್ರಿಂದ ನಾವು ಅದು ಇನ್ನಷ್ಟು ಸ್ಟ್ರಾಂಗ್ ಆಗೋ ರೀತಿ, ಇನ್ನೂ ವೀಕ್ ಆಗದೇ ಇರೋ ರೀತಿ ಏನು ಮಾಡ್ಬೋದು ಆ ಕೆಲಸವನ್ನು ಮಾಡೋಣ, ಮಾಡ್ತಾ ಇದ್ದೀವಿ ಆಲ್ರೆಡಿ ಅನ್ನೋದನ್ನು ಹೇಳಿದ್ದಾರೆ. ಈ ಮೂಲಕ ಎಲ್ಲರಲ್ಲೂ ಕೂಡ ಎನ್ಕರೇಜ್ಮೆಂಟನ್ನು ಕೊಟ್ಟಿದ್ದಾರೆ. ಎಲ್ಲರಲ್ಲೂ ಧೈರ್ಯ ತುಂಬೋ ಕೆಲಸವನ್ನು ಮಾಡಿದ್ದಾರೆ. ನೀವು ಇದೇ ಧೈರ್ಯವನ್ನು ನಿಮ್ಮ ನಾಗರಿಕರ ಮನಸ್ಸಿನಲ್ಲಿ ಬಿತ್ತಿ ಅನ್ನೋದನ್ನು ಹೇಳಿದ್ದಾರೆ. ಜೊತೆಗೆ ಈ ಯುದ್ಧ ಬಿಕ್ಕಟ್ಟಿನಲ್ಲೂ ಕೂಡ ಒಟ್ಟಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಅಂತ ಏಕತೆಗೆ ಕರೆ ಕೊಟ್ಟಿದ್ದಾರೆ. ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ರಾಷ್ಟ್ರ. ಹೀಗಾಗಿ ಅದನ್ನು ನೆನಪಿಸಿದ್ದಾರಷ್ಟೇ. ಇಲ್ಲಾಂದರೂ ಅವ್ರು ನೆನಪಿಸಿಲ್ಲ ಅಂದರೂ ನಾವು ಹಾಗೆ ಇರೋದು, ಅದು ಬೇರೆ ವಿಷಯ. ಲಾಭಕೋರತನದ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಬಂಕ್ಗಳಿಂದ ಹಿಡಿದು ಏಜೆನ್ಸಿಗಳ ತನಕ ಯಾರ್ಯಾರು ಕಳ್ಳಾಟ ಆಡ್ತಿದ್ದಾರೆ ಅವ್ರ ಮೇಲೆ, ರಸಗೊಬ್ಬರ ಸಂಗ್ರಹಣೆ ವಿತರಣೆ ಮೇಲೂ ಕೂಡ ಮೇಲ್ವಿಚಾರಣೆಗೆ ಅಂತ ಒಂಬುಡ್ಸ್ಮನ್ಗಳನ್ನು ಇಡಿ, ಅಂದರೆ ಸಪ್ರೇಟ್ ಅಧಿಕಾರಿಗಳನ್ನು ಇಡಿ, ಮಾನಿಟರ್ ಮಾಡಿ, ಎಲ್ಲ ಕಡೆ ಟ್ರಾನ್ಸ್ಪರೆನ್ಸಿ ಇರೋ ರೀತಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ನಿರಂತರವಾಗಿ ಸಂವಹನ ಇರಲಿ, ಕಮ್ಯುನಿಕೇಷನ್ ಇರಲಿ, ಗ್ಯಾಪ್ ಆಗೋದು ಬೇಡ ಅಂತ ತಿಳಿಸಿದ್ದಾರೆ. ಸಕಾಲದಲ್ಲಿ ಮಾಹಿತಿಯ ಹಂಚಿಕೆ, ಜಂಟಿ ನಿರ್ಧಾರ ಕೈಗೊಳ್ಳೋದಕ್ಕೆ ಕರೆ ಕೊಟ್ಟಿದ್ದಾರೆ. ನಿಮಗೆ ಯಾವುದಾದ್ರೂ ವಿಚಾರಗಳು ಗೊತ್ತಾದರೆ ಅದು ನಮ್ಮ ಗಮನಕ್ಕೆ ತರಬೇಕಂದ್ರೆ ತನ್ನಿ, ನಾವು ಮಾತಾಡೋಣ ಕೂತು, ಎಲ್ಲವನ್ನು ಬಗೆಹರಿಸೋಣ ಅಂತ ಒಂದು ಕಮ್ಯುನಿಕೇಷನನ್ನು ಬಿಲ್ಡ್ ಮಾಡಿದ್ದಾರೆ. ನಿಖರ ವಿಶ್ವಾಸಾರ್ಹ ಮಾಹಿತಿ ನೀಡುವಂತೆ ಸಲಹೆಯನ್ನು ಕೊಟ್ಟಿದ್ದಾರೆ.